ಸರಿ ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಈಗ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ವಾರದ ವಿಶೇಷ ಮಂತ್ರ ಯಾವುದು ಅನ್ನೋದನ್ನು ತಿಳಿಸೋದಾದರೆ? ಈ ವಾರದಲ್ಲಿ ನಾವು ಈ ಪೌರ್ಣಮಿ ಸಂದರ್ಭದಲ್ಲಿ ಹನುಮತ್ ಜಯಂತಿಯನ್ನು ಕಾಣ್ತೀವಿ. ಆ ದಿವಸ ಇಡೀ ದಿವಸ ಪ್ರತಿ ಕ್ಷಣ ನಮಗೆ ಆಂಜನೇಯನ ಅನುಗ್ರಹ ಬೇಕು. ಈ ಕಾರಣದಿಂದ ಈ ವಾರ ನಾವು ಒಂದು ವಿಶಿಷ್ಟವಾದ ಆಂಜನೇಯನ ಮಂತ್ರವನ್ನು ನೋಡೋಣ, ಗಮನಿಸಿ. ಹನುಮಾನಂಜನಾ ಸೂನುಹು ವಾಯುಪುತ್ರೋ ಮಹಾಬಲಃ ರಾಮೇಷ್ಟಃ ಫಲ್ಗುಣಃ ಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಂಜನಾ ಸೂನು, ಅಂಜನಾದೇವಿಯ ಮಗನಾಗಿರ್ತಕ್ಕಂಥವನು, ರಾಮನಿಗೆ ತುಂಬ ಪ್ರಿಯನಾಗಿರ್ತಕ್ಕಂಥವನು, ವಾಯುಪುತ್ರನು, ಮಹಾಬಲನೂ ಆಗಿರ್ತಕ್ಕಂಥ ಆಂಜನೇಯನು, ಅಮಿತ ವಿಕ್ರಮಶಾಲಿಯಾಗಿರ್ತಕ್ಕಂಥ ಆಂಜನೇಯನು ನಮ್ಮ ಬದುಕಿನಲ್ಲಿ ಪ್ರತಿ ಕ್ಷಣವೂ ಉಂಟಾಗುವ ಅವಿವೇಕದಿಂದ ಪ್ರಮಾದ ಸಂಭವಿಸುವ ಈ ತೊಡಕುಗಳನ್ನೆಲ್ಲ ಬಿಡಿಸಿಕೊಳ್ಳಿ, ನಮ್ಮಲ್ಲಿ ಆ ಅಮಿತ ಬಲವನ್ನು ತುಂಬಲಿ, ಬುದ್ಧಿಬಲವನ್ನು, ತೋಳ್ಬಲವನ್ನು, ಹೃದಯ ಬಲವನ್ನು, ಹೃದಯ ದೌರ್ಬಲ್ಯ ಇರಬಾರ್ದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹೃದಯ ದೌರ್ಬಲ್ಯ ತೆಗೆದುಹಾಕಲಿಕ್ಕೆ ಆಂಜನೇಯ ಮಹಾ ಸಾಧನ. ಹೀಗಾಗಿ ಇಂತಹ ಮಹನೀಯನ ಕೃಪೆ ನಮಗಾಗಬೇಕಾದ್ರೆ ಈ ಮಂತ್ರವನ್ನು ನಾವು ಪಠಿಸಬೇಕು. ಈ ಮಂತ್ರ ಮಹಾ ತಾರಕ ಮಂತ್ರವಾಗಿದೆ. ಹೇಳಿಕೊಳ್ಳಿ, ಶುಭವಾಗಿ. ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ, ವಾರದ ದ್ವಾದಶ ರಾಶಿಗಳ ಫಲ, ಹಾಗೆ ಒಂದು ವಿಶೇಷವಾದಂಥ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.